ಸತತ 11 ದಿನಗಳಿಂದ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೊಬೈಲ್ ಸಿಗದಿರೋದಕ್ಕೆ ಅಗ್ನಿಶಾಮಕ ದಳಕ್ಕೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಎಫ್ಐ ರಾಘವೇಂದ್ರ ಮೊಬೈಲ್ ಬಿಸಾಡಿದ್ದಂತಹ ಪ್ರದೋಷ್ ಆ ಮೊಬೈಲ್ಗಳಿಗಾಗಿ ಈಗ ಹುಡುಕಾಟ ನಡೆಸುತ್ತಿದ್ದಾರೆ. ಸುಮನಹಳ್ಳಿ ಬಳಿ ಈ ಮೊಬೈಲ್ ಅನ್ನ ಬಿಸಾಡಿದ್ದಾಗಿ ಸದ್ಯ ಪ್ರದೋಷ್ ಹೇಳ್ಕೊಂಡಿದ್ದಾನೆ. ಶೆಡ್ನಲ್ಲಿ ಹಲ್ಲೆ ಮಾಡಿದ್ದು ಮತ್ತೆ ಹತ್ಯೆಯ ದೃಶ್ಯ ಎಲ್ಲ ಕೂಡ ಈ ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿತ್ತು ಅಂತ ಆರೋಪಿಗಳು ಹೇಳಿದರು. ಪ್ರದೋಷ್ ಮೊಬೈಲ್ ಬಿಸಾಡಿದ್ದ ಸ್ಥಳದಲ್ಲಿ ಪೊಲೀಸರು ಮಹಜರ್ ನಡೆಸಿದ್ದಾರೆ. ಬಟ್ ಎಷ್ಟೇ ಹುಡುಕಾಡಿದ್ರೂ ಕೂಡ ಇಬ್ಬರ ಮೊಬೈಲ್ಗಳು ಕೂಡ ಪತ್ತೆಯಾಗಿಲ್ಲ. ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯವಾಗಿರೋದು ರೇಣುಕಾಸ್ವಾಮಿ ಮತ್ತೆ ಈ ರಾಘು ಮೊಬೈಲ್ಗಳು. ಆದರೆ ಆ ಮೊಬೈಲ್ಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಎಷ್ಟೇ ಹುಡುಕಾಡಿದ್ರೂ ಕೂಡ ಮೊಬೈಲ್ ಸಿಗದಿದ್ರಿಂದ ಅಗ್ನಿಶಾಮಕ ದಳದ ಮೊರೆ ಹೋಗಿದ್ದಾರೆ ಸದ್ಯ ಪೊಲೀಸರು. ಹೇಗಾದರೂ ಮಾಡಿ ಆ ಮೊಬೈಲ್ಗಳನ್ನು ಹುಡುಕಿ ಕೊಡಿ ಅಂತ ಹೇಳಿ. ಪ್ರಬಲ ಸಾಕ್ಷಿಗಳಾಗುತ್ತೆ ಅದರಲ್ಲಿರುವಂಥದ್ದು ಈ ಕೇಸ್ನಲ್ಲಿ. ಹೀಗಾಗಿ ಅದನ್ನು ನಿರಂತರವಾಗಿ ಹುಡುಕಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಕೂಡ ಇದುವರೆಗೂ ಆ ಫೋನ್ಗಳು ಸಿಕ್ಕಿಲ್ಲ. ಸೊ ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಯ ಸಹಾಯ ಪಡ್ಕೊಂಡಾದರೂ ಕೂಡ ಆ ಮೊಬೈಲ್ಗಳನ್ನು ಹುಡುಕಬೇಕು. ಆ ಮೂಲಕ ಅದರಲ್ಲಿರುವಂತಹ ವಿಡಿಯೋ ಸಾಕ್ಷಿಗಳೇನಿದೆ ಅದನ್ನು ಕಲೆ ಹಾಕಿದ್ರೆ ಕೇಸ್ ಇನ್ನಷ್ಟು ಗಟ್ಟಿಯಾಗುತ್ತೆ, ಸಾಕ್ಷ್ಯಗಳು ಕೂಡ ಪ್ರಬಲವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಯ ಮೊರೆ ಹೋಗಿದ್ದಾರೆ. ಈ ಪ್ರದೋಷ್ ಹೇಳಿರೋದು ಮೊಬೈಲ್ಗಳನ್ನು ಇಂಥ ಸ್ಥಳದಲ್ಲಿ ಬಿಸಾಕಿದ್ದೀನಿ ಅಂತ. ಸೊ ಆ ಸ್ಥಳದಲ್ಲಿ ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಬಟ್ ಅಷ್ಟು ಸುಲಭ ಇಲ್ಲ. ಆ ಜಾಗ ನೋಡಿದ್ರೆ ನೀವು ಅಲ್ಲಿ ಮೊಬೈಲ್ ಹುಡುಕೋದು ಅಷ್ಟು ಸುಲಭ ಇಲ್ಲ. ಹೀಗಾಗಿ ಇನ್ನೂ ಕೂಡ ಇದುವರೆಗೂ ಮೊಬೈಲ್ ಸಿಕ್ಕಿಲ್ಲ. ಸುಲಭ ಇಲ್ಲ ಅಂತೇಳಿ ಕೈ ಚೆಲ್ಲಿ ಕೂರೋದಕ್ಕೂ ಆಗಲ್ಲ. ಹೇಗಾದರೂ ಮಾಡಿ ಆ ಪ್ರಬಲ ಸಾಕ್ಷಿ ಕಲೆ ಹಾಕಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.